ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೀವು ಇಡೀ ರಾತ್ರಿ ಕೆಲಸ ಮಾಡ್ತಿದ್ರಾ? ಹೌದು ರಮ್ಮ, ಇದನ್ನ ಆದಷ್ಟು ಬೇಗ ಮುಗಿಸಿ ನಾನು ಅವ್ರಿಗೆ ವಾಪಸ್ ಕೊಡಬೇಕು. ಆಗಲೇ ನಾನು ಬರೋಡ ಹೋಗೋದಕ್ಕೆ ಸಾಧ್ಯ. ಮತ್ತು ನನಗೂ ಕೂಡ ಆದಷ್ಟು ಬೇಗ ಬರೋಡ ಹೋಗಬೇಕು ಅನ್ನೋದೇ ಆಸೆ. ಆಗ್ಲಾದ್ರೂ ಸ್ವಲ್ಪ ವಿರೋಧಿಗಳು ಕಡಿಮೆ ಆಗ್ತಾರೆ ಅನ್ಸುತ್ತೆ. ನೀವೊಂದ್ಸಲ ಮಾವನ್ ಜಾಗದಲ್ಲಿ ನಿಂತು ಯೋಚಿಸಿದ್ರೆ ಒಳ್ಳೇದು ಅನ್ಸುತ್ತೆ. ಇಲ್ಲ, ಅಪ್ಪನ ದೃಷ್ಟಿಕೋನದಲ್ಲಿ ನಾನು ಯೋಚನೆ ಮಾಡಿದ್ರೆ ಆವಾಗ ಅಪ್ಪ ಮತ್ತು ಅವ್ರ ನಿರ್ಧಾರನೇ ಸರಿ ಅನ್ಸುತ್ತೆ. ಯಾಕಂದ್ರೆ ಅಪ್ಪ ಯಾವತ್ತೂ ನನಗೆ ಒಳ್ಳೇದೇ ಬಯಸ್ತಾರೆ. ಅದು ನನಗೆ ಚೆನ್ನಾಗಿ ಗೊತ್ತು ಮತ್ತು ಒಪ್ತೀನಿ ಕೂಡ. ಆದರೆ ಇದು ದೃಷ್ಟಿಕೋನದ ಪ್ರಶ್ನೆ ಅಲ್ಲ ರಮ್ಮ. ಯಾವುದು ಸರಿ ಅನ್ಸುತ್ತೋ ಅದನ್ನಷ್ಟೇ ಮಾಡಬೇಕೀಗ. ಮತ್ತಿನ್ನೇನು ಹೇಳಿ, ನನಗೆ ಬೇಕಾಗಿರೋದು ನೀವು ಮತ್ತೆ ಮಾವ ಇಬ್ರು ಚೆನ್ನಾಗಿರ್ಬೇಕು. ರಮ, ನನಗೆ ತುಂಬ ಹಸುವಾಗ್ತಿದೆ. ತಿನ್ನಕ್ಕೇನಾದರೂ ಮಾಡಿಕೊಡ್ತೀಯ? ಹೊಟ್ಟೆಗೇನಾದರೂ ಹಾಕೊಂಡು ಮತ್ತೆ ಕೆಲಸ ಶುರು ಮಾಡ್ಕೋತೀನಿ. ಭೀಮಾ ಇಲ್ಲ ರಮ, ಇಬ್ಬರಲ್ಲಿ ಯಾರಾದ್ರೂ ಬಂದ್ರೆ ಕೇಳ್ಬೋದು. ಭೀಮಾ, ಏನ್ ನಿರ್ಧಾರ ಮಾಡಿದ್ಯಾ? ಈ ವಿಷಯಕ್ಕೆ ಬೇಡಪ್ಪ. ಬೇಡದಿರೋ ಮಾತಾಗತ್ತಷ್ಟೆ. ಬೇಡದೇ ಇರೋದಾ? ಬೇಡದೇ ಇರೋ ಮಾತಾಗತ್ತಾ? ಅಂದ್ರೆ ನಿಮ್ಮಪ್ಪನ ಮಾತು ಬೇಡದೇ ಇರೋದಾಗೋಯ್ತಾ? ನಿಮ್ಮಪ್ಪನ ಯೋಚನೆ ಬೇಡದೇ ಇರೋದಾಗೋಯ್ತಾ? ಹಾಗೆಲ್ಲ ಹೇಳ್ದೆ ನಾನು ಹೇಳಿದ್ದಿಷ್ಟೇ ಅಪ್ಪ. ನಾನು ಬರೋಡಾಗ ಹೋಗ್ತಾ ಇರೋದನ್ನ ತಡೆಯೋದು ತಪ್ಪು ಅಂತ. ಇದನ್ನು ಬೇರೆ ಯಾರಾದರೂ ಮಾಡ್ತಿದ್ರೆ ನನಗೆ ಅರ್ಥ ಆಗ್ತಿತ್ತು. ಆದರೆ ನೀವು ಕೂಡ ಕೆಲಸಕ್ಕೋಸ್ಕರ ಬೇಕಾದಷ್ಟು ಊರು ಸುತ್ಕೊಂಡು ಬರ್ತಿದ್ರಿ. ನೀವು ಕೆಲ್ಸಕ್ಕೆ ಹೋಗೋ ತನಕ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡ್ತಿದ್ರಿ ಅಲ್ವಾ ಅಪ್ಪ? ನನಗಿನ್ನೂ ನೆನಪಿದೆ, ಅಮ್ಮಂಗೊಂದ್ಸಲ ಹುಷಾರಿರಲಿಲ್ಲ. ಅದೇ ಸಮಯಕ್ಕೆ ನೀವು ಕೆಲಸದ ಮೇಲೆ ಬೇರೆಯವ್ರಿಗೆ ಹೋಗ್ಬೇಕಾಯ್ತು. ನೀವವತ್ತು ಉಳಿಲಿಲ್ಲ ಅಲ್ವಾ ಅಪ್ಪ? ವಾಪಸ್ ಬಂದಾಗ ನಾನು ನಿಮ್ಮ ಹತ್ರ ಕೇಳಿದಾಗ ನೀವು ಹೇಳಿದ್ರಿ ಕರ್ತವ್ಯದ ಮುಂದೆ ಇದ್ಯಾವುದು ಮುಖ್ಯ ಅಲ್ಲ ಅಂತ. ಇವತ್ತು ನಾನು ಕೂಡ ನನ್ನ ಕರ್ತವ್ಯ ನಿಭಾಯಿಸ್ತಿದ್ದೀನಲ್ವಾ ಅಪ್ಪ? ಮತ್ತೆ ಈಗ ಯಾಕೆ ಬೇಡ ಅಂತ ಇದ್ದೀರಾ?
ಕೇಳಿಸ್ಕೊಂಡ್ರಾ? ನಿಮ್ ಮಾತಿಗೆ ಹೇಗ್ ಉತ್ತರ ಕೊಟ್ಟು ಹೋದ ನಿಮ್ ಮಗ? ಭೀಮಾರಿ ಅವನು ಯಾರ ಮಾತು ಯಾವತ್ತೂ ಕೇಳ್ದವನಲ್ಲ ಅವನು. ಈಗ ನಿಮ್ಮ ಮಾತು ಕೇಳ್ತಿಲ್ಲ. ಅದಕ್ಕೆ ನಾನು ಮತ್ತೆ ಅದೇ ಮಾತನ್ನ ಹೇಳ್ತಿದ್ದೀನಿ ನಿಮ್ಗೆ. ಬನ್ನಿ ಹೋಗೋಣ ಇಲ್ಲಿಂದ. ನೋಡಿ, ನೀವು ಹೊರಟ ಮೇಲಾದ್ರೂ ಭೀಮಾ ಇಲ್ಲಿ ಉಳ್ಕೊಂಡ್ರು ಉಳ್ಕೋಬಹುದು. ಅಕಸ್ಮಾತ್ ಉಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ನೀವು ಸಂಪಾದನೆ ಮಾಡಿರೋ ಗೌರವ, ಮರ್ಯಾದೆ ಮತ್ತೆ ನಿಮ್ಮ ಮಾತಿಗೆ ನಯಾ ಪೈಸಾ ಕೂಡ ಬೆಲೆ ಕೊಡಲ್ಲ ಅಂತ. ಮಾಲೀಕ್ರೆ, ಒಂದು ವಿಷಯ ಹೇಳ. ಆ ವಿಷಯ ಏನು ಅಂತ ಅಂದ್ರೆ, ಈ ರಾಮ್ಜಿ ಇದನ್ನಲ್ಲ ಅವನು ಹಠ ಮಾಡ್ಕೊಂಡು ಕೂತಿದ್ದಾನೆ. ಆದ್ರೆ ಭೀಮ್ರಾವ್ ಮಹಾರಾಜರ ಹತ್ರ ಕೆಲಸ ಮಾಡಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ. ಅವನೇನಾದ್ರೂ ಒಂದ್ಸಲ ಮಹಾರಾಜರ ಹತ್ರ ಹೋದ ಅಂತ ಇಟ್ಕೊಳ್ಳಿ, ಮಹಾರಾಜರ ಜೊತೆ ಒಳ್ಳೆ ಸಂಬಂಧ ಬೆಳೆಸ್ಕೋತಾನೆ. ಅಲ್ದೆ ಮಾಲೀಕ್ರೆ, ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ವಿ. ನೀವು ಭೀಮಗೆ ಏನಾದರೂ ಮಾಡ್ತೀರಾ ಅಂತ. ಆದರೆ ನಿಮ್ಮ ಕೈಲೂ ಏನೂ ಆಗಲಿಲ್ಲ. ಆದರೆ ಒಂದ್ಸಲ ಭೀಮರಾವ್ ವಡೋದರಿಗೆ ಹೋದ ಅಂದರೆ ನಮ್ಮ ಮಾತಿರಲಿ, ನಿಮ್ಮ ಮಾತಿಗೂ ಬೆಲೆ ಇರಲ್ಲ. ಮತ್ತೆ ಮಾಲೀಕ್ರೆ, ಅವನು ನಿಮ್ಮ ಮಾತನ್ನೇ ಕೇಳಲಿಲ್ಲ ಅಂದಮೇಲೆ ನಮ್ಮ ಪರಿಸ್ಥಿತಿ ಇನ್ನೆಂಗಿರ್ಬೇಡ. ಏಯ್, ಜಾಸ್ತಿ ಮಾತಾಡ್ತಿದ್ದೀರಾ ಇಬ್ರು. ಏನ್ ಹೇಳ್ದು ನೀನು? ನನ್ನ ಮಾತಿಗೆ ಬೆಲೆ ಇಲ್ವಾ? ಮೇಘನಾಥ್ ಮಾತಿಗೆ ಬೆಲೆ ಕೊಡಲ್ವಾ ಅವನು? ಅಷ್ಟು ಧೈರ್ಯನ ಅವನ್ಗೆ? ನನ್ನ ಮಾತು ಅವನ್ ಕೇಳ್ತಾನ ಇಲ್ವಾ ಅಂತ ನಾನು ಆಮೇಲೆ ವಿಚಾರಿಸ್ಕೋತೀನಿ. ಈಗ ನಿಮ್ಮಿಬ್ಬರ ಗತಿ ಏನಾಗುತ್ತೆ ಅನ್ನೋದನ್ನ ಇಲ್ಲೇ ತೋರಿಸ್ತೀನಿ. ಮುಖ ಏನ್ ನೋಡ್ತಿದ್ದೀರಾ? ಹೊಡಿರಿ ಇವ್ರನ್ನ. ಮಾಲೀಕ್ರೆ, ನನ್ನ ಮುಂದೆನೆ ಮಾತಾಡ್ತಾರೆ. ಮಾಲೀಕ್ರೆ ಹೊಡಿಬೇಡಿ, ನಮ್ಗೆ ನಾವು ವಿಷಯ ಮುಟ್ಸಕ್ ಬಂದ್ವಿ ಅಷ್ಟೇ. ಮಾಲೀಕ್ರೆ, ಓ, ನಮಗೆ ಬುದ್ಧಿ ಹೇಳ್ತೀರಾ? ಇರಿ, ಏನ್ ಮಾಡ್ತೀವಿ ನೋಡಿ. ಹೊಡಿ ನನ್ನ ಮಕ್ಕಳಿಗಿನ್ನು ಯೋಗ್ಯತೆ ಮೀರಿ ಮಾತಾಡ್ತಾರೆ. ಸರಿಯಾಗಿ ಕೇಳಿಸ್ಕೊಳ್ರಿ ಇಬ್ರು. ಪ್ರತಿದಿನ ಹೀಗೆ ನರಕ ನೋಡ್ತೀರಿ ನೀವು. ಯಾಕೆ ಅಂದ್ರೆ ನಿಮ್ಮ ನಾಯಕ ಭೀಮ್ರಾವ್ ಮಹಾರಾಜ ಹತ್ರ ಕೆಲ್ಸಕ್ಕೆ ಹೋಗ್ತಾನಲ್ಲ. ಇನ್ಮೇಲೆ ಯಾರು ಬಂದು ಕಾಪಾಡ್ತಾರೋ ನಿಮ್ಮನ್ನ ನೋಡ್ತೀನಿ. ಬಾರ್ಸೋ ಸರಿಯಾಗಿ. ಮಕ್ಕಳ, ಹೋಗಿ ಹೇಳಿ ಆ ಭೀಮ್ರಾವ್ಗೆ, ಅವನ್ ವಡೋದರ ಕಾಲಿಡೋಕ್ ಮುಂಚೆನೆ ಅವನ್ ಜಾತಿಯಲ್ಲಿರೋ ಪ್ರತಿಯೊಬ್ಬರನ್ನು ಬೆಲೆ ತೆರೆಸ್ತೆ ಬಿಡಲ್ಲ ನಾನು. ನನ್ನ ಮಾತು ಕೇಳೋದಿಲ್ವಾ ಅವನು? ಮಗನೇ ಭೀಮಾ, ಮನುಷ್ಯ ತನ್ನ ಗುರಿನ ಬದಲಾಯಿಸ್ಕೊಂಡ್ರೆ ಆ ವ್ಯಕ್ತಿಯ ತನ್ನ ದೃಷ್ಟಿಕೋನನು ಬದಲಾಯಿಸ್ಕೋಬೇಕಾಗತ್ತೆ. ನಿರ್ಧಾರ ತಗೊಳ್ಳೋ ರೀತಿನೇ ಬೇರೆ ಮಾಡ್ಕೋಬೇಕಾಗತ್ತೆ. ನಾನು ಸೇನೆಯಲ್ಲಿ ಕೆಲಸ ಮಾಡಬೇಕಿದ್ರೆ ನನ್ನ ಕೆಲಸ, ನಾನು ಆ ಖುದ್ದು ವ್ಯವಸ್ಥೆಗೆ ನಾನೇ ಖುದ್ದಾಗಿ ಕೆಲಸಗಾರನಾಗಿ ಎಲ್ಲ ಕೆಲಸನೂ ಮಾಡ್ತಾ ಇದ್ದೆ. ನನಗವ್ರು ಏನೇ ಆದೇಶ ಕೊಟ್ಟರು ಸರಿ, ಆ ಆದೇಶನ ಕರ್ತವ್ಯದಿಂದ ಭಾವಿಸಿ ಕೆಲಸ ಮಾಡ್ತಾ ಇದ್ದೆ. ಯಾಕೆಂದ್ರೆ ನನ್ನ ಕೆಲಸ ಇದ್ದಿದ್ದು ಅವ್ರ ಹತ್ರ. ಆದರೆ ನೀನು ಯಾವತ್ತೂ ಕೆಲಸಗಾರ ಆಗಬಾರ್ದು ಅನ್ನೋದೇ ನನ್ನ ಆಸೆ. ಏನ್ ಹಂಗೆ ನೋಡ್ತಾ ಇದ್ದೆ ನನ್ನ? ಹಾಗೆ ನೋಡ್ಬೇಡ ನನ್ನ. ನೀನೇ ಆತ್ಮವಿಮರ್ಶನ ಮಾಡ್ಕೋ. ನೀನು ವ್ಯವಸ್ಥೆನ ಬದಲಾಯಿಸಬೇಕು ಅಂತಿದ್ಯಲ್ಲ, ವ್ಯವಸ್ಥೆನ ಬದಲಾಯಿಸಬೇಕು ಅಂತಿರೋನು ಕೇವಲ ಕರ್ತವ್ಯಕ್ಕೆ ಕಟ್ಟು ಬೀಳೋದಿಲ್ಲ. ಯಾಕೆಂದ್ರೆ ಕರ್ತವ್ಯಕ್ಕೆ ಕಟ್ಟು ಬೀಳೋನು ಒಳ್ಳೆ ಕೆಲಸಗಾರ ಅಂತ ಅನಿಸ್ಕೊಳ್ತಾನೆ ಅಷ್ಟೇ. ಆ ಕೆಲಸಗಾರ ಯಾವತ್ತೂ ನಾಯಕ ಆಗೋದಿಲ್ಲ.
ಯಾಕೆಂದ್ರೆ ನಾಯಕ ತನ್ನದೇ ಆದ ಹೊಸ ದಾರಿನ ಹುಡ್ಕೊಳ್ತಾನೆ. ಬೇರೆ ಜನನ ಆ ದಾರಿಲಿ ಹೋಗೋ ಥರ ತನ್ನ ಕರ್ತವ್ಯನ ನಿಭಾಯಿಸ್ತಾನೆ. ಆದರೆ ನೀನು ಕರ್ತವ್ಯ ನಿಭಾಯಿಸಕ್ಕೋಸ್ಕರ ಬರೋಡಕ್ಕೆ ಹೋಗ್ತಾ ಇದೀಯ. ಯೋಚನೆ ಮಾಡಿ ನೋಡು. ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡು ಭೀಮಾ. ಭೀಮಾ ಭೀಮಾ ಕಾಪಾಡು ಭೀಮಾ. ಭೀಮಾ, ನೀನು ಒಡೋದರಗೆ ಹೋಗ್ಬೇಡ. ನೀನು ಹೋದ್ರೆ ನಮ್ಮ ಜೀವನ ನರ್ಕ ಮಾಡ್ಬಿಡ್ತಾರೆ ಆ ಜನ. ನಂಜುಂಡ, ಇದೇನ್ ಹೊಸ ನಾಟಕ ಶುರು ಮಾಡ್ತಿದ್ಯಾ? ನಾಟಕ ಮಾಡ್ತಿಲ್ಲ. ಮೇಘನಾಥ್ ಮತ್ತೆ ಅವ್ರ ಮಕ್ಕಳು ಹೇಳಿದ್ರು, ಭೀಮ್ರಾವ್ ಮಹಾರಾಜರ ಹತ್ರ ಕೆಲ್ಸಕ್ಕೆ ಹೋಗ್ಲಿ, ಎಲ್ರಿಗೂ ಒಂದು ಗತಿ ಕಾಣಿಸ್ತೀನಿ ಅಂದ್ರು. ನರ್ಕ ಮಾಡ್ಬಿಡ್ತಾರಂತೆ ನಮ್ಮ ಜೀವನನ. ಇಷ್ಟ ದಿನ ಭೀಮ ನಿಮ್ಮನ್ನ ಕಾಪಾಡ್ತಿದ್ದ, ಇನ್ನೂ ಅದೆಷ್ಟು ದಿನ ನಿಮ್ಮನ್ನ ಕಾಪಾಡ್ತಾನೋ ಕಾಪಾಡ್ಲಿ, ನಾವು ನೋಡೇ ಬಿಡ್ತೀವಿ ಅಂದ್ರು. ಅದ್ ಹೇಗೆ ಹೆದರಿಸ್ತಾರ ಅವ್ರ ಹಾಗೆ? ನಾನು ಮಾತಾಡ್ಕೊಂಡು ಬರ್ತೀನಿ. ಭೀಮಾ, ಮೇಘನಾಥ್ ಅವ್ರ ಹತ್ರ ಮಾತಾಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಲ್ಲ. ಇವತ್ತುವರೆಗೂ ಈ ಜನರಿಗೆ ರಕ್ಷಾ ಕವಚ ಆಗಿದ್ದೆ. ಮುಂದೇನು ಇವ್ರನ್ನ ಕಾಪಾಡಬೇಕು ನೀನು. ಅಪ್ಪ, ನಿಮ್ಮ ಬಾಯಿಂದ ಇಂಥ ಸ್ವಾರ್ಥದ ಮಾತುಗಳು ಶೋಭೆ ತರಲ್ಲ. ಸ್ವಾರ್ಥನ? ನಾನೆಲ್ಲಿ ಸ್ವಾರ್ಥವಾಗಿ ಮಾತಾಡ್ದೆ? ಈಗ ಈ ಸನ್ನಿವೇಶನೇ ಉಪಯೋಗಿಸ್ಕೊಂಡು ನನ್ನ ತಡಿಬೇಕು ಅಂತಿದ್ದೀರಾ. ಅದಕ್ಕೆ ನೀವು ಈ ಜನಗಳ ಜೊತೆ ನಿಲ್ತಾ ಇದ್ದೀರಾ. ಸರಿಯಾಗಿ ನಾನು ಬರೋಡಕ್ಕೆ ಹೋಗೋದಿಲ್ಲ ಅಂತಾನೆ ಇಟ್ಕೊಳ್ಳಿ. ಮುಂದೆ ಒಂದಿನ ಓದೋದಕ್ಕೆ ಅಂತ ವಿದೇಶಕ್ಕೆ ಹೋದಾಗ ಆಗ್ಲಾದ್ರೂ ಇವರಿಂದ ದೂರ ಇರಬೇಕಲ್ಲ ನಾನು. ಆಗ್ಲೂ ಇದೇ ಪರಿಸ್ಥಿತಿ ಇರುತ್ತಲ್ವಾ? ಮತ್ ನಂಜುಂಡಣ್ಣ, ಜನಾರ್ದನಣ್ಣ, ದಯವಿಟ್ಟು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನೀವು ಕಾಪಾಡ್ಕೊಳ್ಳೋದನ್ನ ಕಲೀರಿ. ಪ್ರತಿ ಸಲ ಈ ಭೀಮ್ರಾವ್ ನಿಮ್ಮ ಪರ ನಿಂತ್ಕೊಳ್ಳೋದಕ್ಕಾಗಲ್ಲ. ನಿಂತ್ಕೊಳಕ್ಕಾಗಲ್ಲ ಅಂದಮೇಲೆ ದೊಡ್ಡ ದೊಡ್ಡ ಭಾಷಣ ಯಾಕೆ ಮಾಡ್ತೀಯಾ? ಕೊಟ್ಟು ನಂಬಿಕೆ ಎಲ್ಲ ಸುಳ್ಳ ಹಾಗಾದ್ರೆ? ನಂಬಿಕೆನ? ನನ್ನ ತಾಯಿ ಭೀಮಾಬಾಯಿ ಇಡೀ ಜೀವನ ನನ್ನ ಜೊತೆ ಇರಕ್ಕಾಯ್ತಾ? ತಾಯಿಗಿಂತ ಹೆಚ್ಚು ನಂಬಿಕೆ ಕೊಡಕ್ ಸಾಧ್ಯನಾ ನಿಮ್ ಕೈಯಲ್ಲಿ? ನನ್ನ ತಾಯಿ ಯಾವಾಗ್ಲೂ ಹೇಳ್ತಿದ್ಲು, ನಿನ್ನ ಯಾವತ್ತೋ ಬಿಟ್ಟು ಹೋಗಲ್ಲ ಅಂತ. ಹೋದ್ರಲ್ವಾ ಅವರು? ಜೀವನದ ಸತ್ಯ ಇಷ್ಟೇ ತಿಳ್ಕೊಡಿ. ಯಾರು ಯಾವತ್ತೂ ಯಾರ ಜೊತೆನೂ ಜೀವನ ಪೂರ್ತಿ ಇರಕ್ಕಾಗಲ್ಲ. ಅಬ್ಬಬ್ಬಬ್ಬಬ್ಬಬ್ಬಾ, ಏನ್ರಿ ಇದು? ನಿಮ್ ಮಗ ಮತ್ತೆ ನಿಮ್ ಮಾತಿಗೆ ಉಲ್ಟಾ ಹೊಡೆದ್ನಲ್ಲ. ನಂದೀಗ್ಲೂ ಅದೇ ಮಾತು, ಹೋಗೋಣ ಇಲ್ಲಿಂದ. ಅತ್ತೆ, ಒಂದ್ಸಲಿ ಆದ್ರೂ ಎಲ್ರಿಗೂ ಒಳ್ಳೇದಾಗೋ ತರ ಮಾತಾಡಿ. ಯಾವಾಗ್ಲೂ ಸ್ವಾರ್ಥಿ ತರ ಇರಬೇಡಿ. ನಮಸ್ಕಾರ. ನಮಸ್ಕಾರ. ಎಲ್ಲ ಮುಗೀತಾ? ಆಗಿದೆ. ಕೊಡು ಇವರಿಗೆ. ಚೆನ್ನಾಗಿ ಮಾಡಿದ್ಯಾ ಭೀಮ್ರಾವ್. ಯಾವಾಗ ಬರೋಡಾಗ ಹೊರಡ್ಬೋದು ನೀನು? ನೀವು ಯಾವಾಗ ಹೇಳ್ತೀರೋ ಆವಾಗ. ಸರಿ, ಹಾಗಿದ್ರೆ ನಾಳೆ ಬೆಳಗ್ಗೆ ಬರೋಡಾಗ ಹೋಗೋಕ್ಕೆ ಸಿದ್ಧ ಆಗು. ನಾಳೆ ಬೆಳಗ್ಗೆನೆ ನಿನ್ನ ಕರ್ಕೊಂಡು ಹೋಗಕ್ಕೆ ಬರ್ತೀವಿ ನಾವು. ಸಿದ್ಧವಾಗಿರೋ.
ಆಗಲಿ, ನಾಳೆ ಬೆಳಗ್ಗೆ ನಾನು ಸಿದ್ಧವಾಗಿರ್ತೇನೆ. ನೀನಿನ್ನು ಹೊರಡ್ಬೋದು. ರಮಾ, ರಮಾ, ಅಳ್ತಿದ್ಯಾ? ಇಲ್ವಲ್ಲ, ನಾನ್ಯಾಕಳ್ಳಿ, ಚೆನ್ನಾಗೇ ಇದ್ದೀನಲ್ಲ. ಸುಳ್ಳು ಹೇಳ್ಬೇಡ, ನಿನ್ನ ಕಣ್ಣೇ ನಿಜ ಹೇಳ್ತಾ ಇದ್ದ. ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಎಲ್ರೂ ಅರ್ಥ ಮಾಡ್ಕೋತೀರಾ ನೀವು, ಆದ್ರೆ ಇಷ್ಟು ಗೊತ್ತಾಗಲ್ವಾ ನಿಮ್ ಹೆಂಡತಿ ಯಾಕೆ ಅಳ್ತಿದ್ದಾಳೆ ಅಂತ? ನೀವೇ ಹೇಳ್ತಿರಲ್ಲ, ಬೇರೆಯವ್ರ ನೋವನ್ನ ಅವರು ಹೇಳ್ದೇ ಇದ್ರು ಅರ್ಥ ಮಾಡ್ಕೊಳ್ಳೋರೆ ದೊಡ್ಡವರು ಅಂತ. ಆದ್ರೆ ನಿಮ್ಗೆ ನಿಮ್ ಹೆಂಡತಿ ಯಾಕೆ ಅಳ್ತಿದ್ದಾಳೆ ಅಂತನೂ ಅರ್ಥ ಆಗಲ್ಲ. ನೀವು ಜಗತ್ತಿಗೆಲ್ಲ ಬುದ್ಧಿವಂತರಾಗಿ ನನ್ ವಿಷಯದಲ್ಲಿ ಮಾತ್ರ ಯಾಕೆ ತಡ್ರಾಗ್ತೀರಾ? ನನ್ನ ಉತ್ತರನ ಕೇಳಿ ಹೋಗು ನನ್ನ ರಮ. ನನ್ ರಮಾನ? ಒಬ್ಬ ಗಂಡ್ಸಾದವನು ತನ್ನ ತಾಯಿ ಹತ್ರ ಬಿಟ್ರೆ ತನ್ನ ಹೆಂಡತಿ ಹತ್ರ ಮಾತ್ರ ಒಬ್ಬ ಮುಗ್ಧನಾಗಿ ಮಗುವಾಗಿ ವರ್ತಿಸೋದು. ಇವರಿಂದ ಮಾತ್ರ ಅವನು ಪ್ರೀತಿ ಪಡೆಯೋದಕ್ಕೆ ಸಾಧ್ಯ. ಈ ಸಮಾಜದ ಜಂಜಾಟ, ರಂಪಾಟ, ಕಷ್ಟಗಳಿಂದ ಸ್ವಲ್ಪನಾದ್ರೂ ನೆಮ್ಮದಿ ಪಡೀತಾನೆ. ಅಲ್ಲೇ ಅವನಿಗೆ ಅರ್ಥ ಆಗೋದು ಪ್ರೀತಿ, ನೆಮ್ಮದಿ ಅಂದ್ರೆ ಏನು ಅಂತ, ಸಂತೋಷ ಅಂದ್ರೆ ಏನು ಅಂತ. ನನ್ನ ಈ ನೆಮ್ಮದಿನ ಕಿತ್ಕೋಬೇಡ ರಾಮ. ಬುದ್ಧಿವಂತಿಕೆ ಎಲ್ಲಿ ಬೇಕಾದ್ರೂ ತೋರಿಸ್ಬೋದು. ಈ ಸಮಾಜದಲ್ಲಿ ಬದುಕೋದಕ್ಕೆ, ಈ ಸಮಾಜದವ್ರ ಜೊತೆ ಹೋರಾಟ ಮಾಡಕ್ಕೆ ಬುದ್ಧಿವಂತಿಕೆ ಅನ್ನೋದು ಬೇಕಾಗೇ ಆಗುತ್ತೆ ರಾಮ. ಆದ್ರೆ ಕೊನೆ ಪಕ್ಷ ನಿನ್ನ ಮುಂದೇನಾದ್ರೂ ಒಬ್ಬ ದಡ್ಡನಾಗಿರೋದಕ್ಕೆ ಅವಕಾಶ ಮಾಡಿಕೊಡು. ನಿನ್ನ ಪ್ರೀತಿ ಪಡೆಯೋದಕ್ಕೆ, ನಿನ್ನ ಪ್ರೀತಿ ಅನುಭವಿಸೋದಕ್ಕೆ ಬಿಡು. ನಾಳೆ ಬೆಳಗ್ಗೆನೆ ನಾನು ಬರೋಡಕ್ಕೆ ಹೋಗ್ತಾ ಇದ್ದೀನಿ. ಬರೋಡ ಇಲ್ಲಿಂದ ಬಹಳ ದೂರ ಇದೆ. ಈಗಲಾದರೂ ನನ್ನ ಹತ್ರ ಇರೋರಮ್ಮ. ನನ್ನ ಹತ್ರ ಬಾರಮ್ಮ, ನನ್ನ ಹತ್ರ ಬಾ. ನಿನ್ ಕೈ ಮುಂದೆ ಚಾಚು.
ಕೈಯಾಕ್ ಮುಂದೆ ಮಾಡು ಅಂದ್ರಿ? ಏನಿದು? ನಾನು ಕೊಟ್ಟಿರೋದನ್ನ ಜೋಪಾನವಾಗಿಟ್ಕೋ. ಏನ್ ಕೊಟ್ಟಿದ್ದೀರಾ ನನಗೆ? ಇಲ್ಲೇನೂ ಇಲ್ವಲ್ಲ. ಇದೆ ಜವಾಬ್ದಾರಿ. ನಿನ್ನ ಜಾತಿ ಜನರನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ. ರಮಾ, ನಾನು ಯಾವತ್ತೂ ನಿನ್ನ ಜೀವನ ಒತ್ತೆ ಇಟ್ಟು ನನ್ನ ಜವಾಬ್ದಾರಿ ನೆರವೇರಿಸು ಅಂತ ಹೇಳ್ತಿಲ್ಲ ನಿನಗೆ. ಆದರೆ ನಿನ್ನಿಂದ ಒಂದು ಮಾತು ಮಾತ್ರ ನಿರೀಕ್ಷೆ ಮಾಡ್ತೀನಿ. ನಮ್ಮ ಜಾತಿಗೋಸ್ಕರ, ನಮ್ಮ ಜಾತಿ ಜನರಿಗೋಸ್ಕರ ಅದೆಷ್ಟು ಸಾಧ್ಯನೋ ಅಷ್ಟು ಒಳ್ಳೇದು ಮಾಡು. ಯಾಕಂದ್ರೆ ಭೀಮರಾವ್ ಇಲ್ದೇ ಇರೋ ಹೊತ್ತಲ್ಲಿ ನೀನು ಅವ್ರಗಳ ನಿರೀಕ್ಷೆ ಆಗಿರ್ತೀಯ, ಅವ್ರಗಳ ಶಕ್ತಿ ಆಗಿರ್ತೀಯ.